ಕಾಂಗ್ರೆಸ್ನ ಕುರ್ಚಿ ಸಂಘರ್ಷಕ್ಕೆ ಒಂದು ಹಂತದಲ್ಲಿ ಅಲ್ಪ ವಿರಾಮ ಬಿದ್ದಿತ್ತು. ಆದರೆ ಈಗ ಆ ಕುರ್ಚಿ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬರುವಂತ ಮುನ್ಸೂಚನೆ ಕಾಣ್ತಾ ಇದೆ. ಯಾಕಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಕೊಟ್ಟಂತ ಹೇಳಿಕೆ ಏನಿದೆ ಅದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಮತ್ತೆ ಅವರು ಮಾತನಾಡಿದ್ದಾರೆ. ನಾಯಕತ್ವದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅಂತ ಹೈಕಮಾಂಡ್ ಹೇಳಿದೆ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಆಗಲ್ಲ ಅಂತಾನೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕತ್ವದ ವಿಚಾರದಲ್ಲಿ ಯಾವ ಜಗಳವೂ ಇಲ್ಲ, ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಅನ್ನೋದನ್ನ ಹೈಕಮಾಂಡ್ ಹೇಳಿದೆ ಅಂತ ಡಾಕ್ಟರ್ ಯತೀಂದ್ರ ಅವರು ಹೇಳಿರೋದು. ಸಿಎಂಒ ಮತ್ತು ಡಿಸಿಎಂಒ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದರೆ, ಸಿಎಂ ಪುತ್ರ ಹೇಳ್ತಾ ಇರೋದು ಹೈಕಮಾಂಡ್ ಹೇಳಿದೆ ಯಾವ ಬದಲಾವಣೆಯೂ ಇಲ್ಲ ಅಂತ ಮತ್ತೆ ಹೇಳಿದ್ದಾರೆ ಡಾಕ್ಟರ್ ಯತೀಂದ್ರ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. No confusion, no change. As of now. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. No confusion, no change. As of now. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. No confusion, no change. As of now. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ನಂತರ ಸಿದ್ದರಾಮಯ್ಯ ಅವರಿಗೆ ಈ ಪ್ರಶ್ನೆ ಬಂತು, ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೈಕಮಾಂಡ್ ಬಯಸಿದಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ರು. ಬಟ್ ಅವರ ಮಗ ಹೇಳ್ತಾ ಇರೋದೇ ಬೇರೆ. ಹೈಕಮಾಂಡ್ ಹೇಳಿದೆ ಯಾವ ಬದಲಾವಣೆಯೂ ಇಲ್ಲ ಅಂತ ಹೇಳೋ ಮುಖಾಂತರ 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನು ಸ್ಪಷ್ಟ ಮಾತಲ್ಲಿ ಹೇಳ್ತಾ ಇದ್ದಾರೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವಂತ ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯತೀಂದ್ರ ಹೇಳಿಕೆಗೆ ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ಲಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯತೀಂದ್ರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಉತ್ತರ ಕೊಡಲಿ ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದು. Not following party's high command, sir. Making a lead statement that my father remained as CM for 5 years. I think CM will reply for him. Mr. Siddaramaiah again has made a statement, sir, is repeatedly not following party's high command, sir. Making a lead statement that my father remained as CM for 5 years. I think CM will reply for him. Mr. Siddaramaiah again has made a statement, sir, is repeatedly not following party's high command, sir. Making a lead statement that my father remained as CM for 5 years. I think CM will reply for him. Mr. Siddaramaiah again has made a statement, sir, is repeatedly not following party's high command, sir. Making a lead statement that my father remained as CM for 5 years. I think CM will reply for him. ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆಯನ್ನು ಗಮನಿಸಿದ್ರಿ. ಯತೀಂದ್ರ ಅವರ ಹೇಳಿಕೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಅಥವಾ ಉತ್ತರ ಕೊಡ್ಲಿ ಅಂತ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಬದಲಾಗಲ್ಲ ಅನ್ನುವಂಥ ಹೇಳಿಕೆ ಸದ್ಯ ಕಾಂಗ್ರೆಸ್ನ ಒಳಗೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯತೀಂದ್ರ ಕಿಡಿ ಹೊತ್ತಿಸಿದ ಬೆನ್ನಲ್ಲೇ ಮತ್ತೆ ಶುರುವಾಗಿದೆ ಕಾಂಗ್ರೆಸ್ನ ಬಣ ಬೆಂಕಿ. ಯತೀಂದ್ರ ಹೇಳಿಕೆಗೆ ಡಿ ಕೆ ಆಪ್ತರು ಸಿಟ್ಟು ತೋರಿಸ್ತಾ ಇದ್ದಾರೆ. ಸಮರ್ಥನೆಗೆ ಸಿದ್ದು ಆಪ್ತರು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಡಾಕ್ಟರ್ ಯತೀಂದ್ರ ಅವರು ಪದೇ ಪದೇ ಈ ರೀತಿ ಮಾತನಾಡ್ತಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದು ಬೇರೆ, ಹೈಕಮಾಂಡ್ ಆಲ್ರೆಡಿ ಹೇಳಿದೆ ಅನ್ನೋದು ಬೇರೆ. ಯತೀಂದ್ರ ಅವರು ಹೇಳ್ತಾ ಇರೋದು ಹೈಕಮಾಂಡ್ ಹೇಳಿದೆ ಯಾವ ಬದಲಾವಣೆಯೂ ಇಲ್ಲ ಅನ್ನೋದನ್ನು ಹೈಕಮಾಂಡ್ ಹೇಳಿದೆ ಅಂತ ಹೇಳ್ತಾ ಇರೋದು. ಇದು 3ನೇ ಬಾರಿ ಅವರು ಇದೇ ಮಾತನ್ನು ಪುನರುಚ್ಚರಿಸ್ತಾ ಇರೋದು. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಂದ್ರೆ ನಿರ್ಧಾರ ಇನ್ನೂ ಆಗಿಲ್ಲ ಅಂತ ಅರ್ಥ. ಹೈಕಮಾಂಡ್ ಹೇಳಿದೆ ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಅಂತಂದ್ರೆ ನಿರ್ಧಾರ ತೆಗೆದುಕೊಂಡಾಗಿದೆ ಅಂತ ಆಯ್ತು.
ಹೈಕಮಾಂಡ್ ಹೇಳಿದೆ ಅಂತಂದ್ರೆ ಯಾರಿಗೆ ಹೇಳಿದೆ? ಇದು ಸಹಜ ಪ್ರಶ್ನೆ. ಹೇಳಿದ್ರೆ ಸಿಎಂ ಮತ್ತು DCMಗೆ ಹೇಳಿರಬೇಕು ಅಧಿಕಾರದಲ್ಲಿ ಬದಲಾವಣೆ ಇಲ್ಲ ಅಂತ. ಅವರೇ ಹೇಳ್ತಿದ್ದಾರೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ. ಆದ್ರೆ ಸಿಎಂ ಪುತ್ರ ಮಾತ್ರ ಹೈಕಮಾಂಡ್ ಹೇಳಿದೆ ಅಂತ ಹೇಳ್ತಿದ್ದಾರೆ. ಸೊ ಹೈಕಮಾಂಡ್ ಆಲ್ರೆಡಿ ನಿರ್ಧಾರ ತೆಗೆದುಕೊಂಡಾಗಿದೆ ಅನ್ನೋ ರೀತಿಯಲ್ಲಿ ಅಥವಾ ಅರ್ಥವನ್ನ ಯತೀಂದ್ರ ಅವರ ಮಾತು ಕೊಡ್ತಾ ಇದೆ. ಇದರ ಮಧ್ಯೆ DK ಶಿವಕುಮಾರ್ ಅವರ ಬಣ ಇದನ್ನು ಯಾವ ರೀತಿ ಸ್ವೀಕರಿಸುತ್ತೆ ಅನ್ನೋದು ಪ್ರಶ್ನೆ ಇದೆ. ಇನ್ನು ನಾಯಕತ್ವ ಬದಲಾವಣೆಯ ಚರ್ಚೆ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಈಗ ಸಿಎಂ ಆಪ್ತ ಬಣದಿಂದ ಪ್ರತಿಕ್ರಿಯೆ ಬರ್ತಾ ಇರೋದು. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದನ್ನೇ ಫಾಲೋ ಮಾಡ್ತೀವಿ ಅಂತ ಸಿಎಂ ಆಪ್ತ ಸಚಿವ ಬೈರತಿ ಸುರೇಶ್ ಮಾತನಾಡಿದರು. ಯಾವ ಚರ್ಚೆನೂ ಆಗಿಲ್ಲಪ್ಪ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದ್ರೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಭದ್ರಾಗಿರ್ತೀರಿ ಅಂತ ಹೇಳೋರೆ, ಅದೇ ನಮ್ದು ಅಷ್ಟೇ. ವಾಟ್ CM ಸೇಸ್ ಅದನ್ನು ನಾವು ಫಾಲೋ ಮಾಡ್ತೀವಿ ಅಷ್ಟೇ. ವಾಟ್ CM ಸೇಸ್, ವಾಟ್ ಹೈಕಮಾಂಡ್ ಸೇಸ್ ಅದನ್ನು ನಾವು ಫಾಲೋ ಮಾಡ್ತೀವಿ. ಹೈಕಮಾಂಡ್ ಏನು ಹೇಳ್ತದೆ ಅದು, ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ ಅದನ್ನು. ಕೆಲವು ಕೂಡ ಗೊಂದಲಕ್ಕೆ ಬ್ರೇಕ್ ಬಿತ್ತು ಅಂತಿತ್ತು ಸರ್. ಭಾಳ ನನಗೆ ಪ್ರಶ್ನೆ ಕೇಳಿ ಗೊಂದಲಕ್ಕೆ ಸಿಗಾಕ್ಸೋಂಥ ಮಾಡಬೇಡಿ. ನಾನು ವೆರಿ ಕ್ಲಿಯರ್, ನಿಮಗೆ ಬಾರಿ ಸಾರಿ ಹೇಳ್ತಾ ಇದ್ದೀನಿ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೋ ಆ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಭದ್ರಾಗಿರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.